ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಲೀಡರ್ಸ್ಗಳ ಮೇಲೆ ರೈಡ್ ಆಗಿದೆ. ಸಭ್ಯ ಸಂಸದ ಈ ತುಕಾರಾಂ ಮನೆ ಮೇಲೆ ರೈಡ್ ಮಾಡಿದೆ ಇಡಿ. ಕಾಂಗ್ರೆಸ್ನವರನ್ನ ತೇಜೋವಧೆ ಮಾಡಲಾಗ್ತಾ ಇದೆ ಅಂತ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಠಣ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ವಾಲ್ಮೀಕಿ ಕೇಸ್ ತನಿಖೆ ಆಗ್ತಾ ಇದೆ ಅಲ್ವಾ? ಈಗ ದಾಳಿ ಮಾಡ್ತಾ ಇರೋದಕ್ಕೆ ರಾಜಕೀಯ ಕಾರಣ ಇದೆ. ಚುನಾವಣೆಗೆ ಹಣ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಇಂತಹ ರೇಡ್ಗಳನ್ನು ಮಾಡ್ತಲೇ ಇದ್ದಾರೆ. ಇವರು ಹೆದರ್ಸೋದು ಹೆಂಗೆ ಅಂದ್ರೆ ಇಡೀ ಮುಂದಿಟ್ಕೊಂಡು ನಮ್ಮನ್ನು ಹೆದರ್ಸಕ್ ಪ್ರಯತ್ನ ಪಡ್ತಾರೆ. ತನಿಖೆಯಲ್ಲಿ ತಪ್ಪಾಗಿರೋದು ಕಂಡು ಬಂದ್ರೆ ಶಿಕ್ಷೆ ಆಗುತ್ತೆ. ವಿಧಾನಸೌಧದಲ್ಲಿ ಈ ರೀತಿಯಾಗಿ ಅಶೋಕ್ ಪಠಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಇಡಿ ರೇಡ್ಗೆ ಸಂಬಂಧಪಟ್ಟಂತೆ. ಇಡೀ ನಾಗೇಂದ್ರ ಮೇಲೆ ಕನ್ಸರ್ನ್ ಮಿನಿಸ್ಟರ್ ದಾಳಿ ಮಾಡಿದರೆ ಕೆಲವೆಲ್ಲ ಬಂದೆ ಅಂತ ಎಲ್ಲ ಪೇಪರ್ ಮಧ್ಯದಿಂದ ರೈಡ್ ಆಗಿದೆ, ಬಂದಿದೆ, ಎನ್ಕ್ವೈರಿ ನಡೀತಾ ಇದೆ. ಯಾರು ತಪ್ಪಿಸ್ತಾರೆ ಅಂತ ಶಿಕ್ಷೆ ಕೊಡ್ತಾರೆ. ಅಷ್ಟರೊಳಗೆ ಇಡಿ ಅವರು ಸಂಬಂಧಪಟ್ಟ ತುಕಾರಾಂ ಭಾಳ ಸಭ್ಯಸ್ಥ ಮನುಷ್ಯ, MP ಆಗಿದ್ದಾರೆ, ಅವ್ರ ಮಿಸ್ಸಸ್ MLA ಆಗಿದ್ದಾರೆ, ಅವರೆಲ್ಲ ಸಭ್ಯ ಅಂತ ಇವರು ಅಂಥವ್ರ ಮೇಲೆಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೋ ಬಳ್ಳಾರಿ ಒಳಗೆ ಎಲ್ಲರ ಮನೆಯೂ ರೈಡ್ ಮಾಡ್ತಾರೆ. ಇದು ದುರುದ್ದೇಶವಾಗಿ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತಾಗಿ ಬೇರೆ ಏನಕ್ಕೋಸ್ಕರ ಮಾಡ್ತಾ ಇಲ್ಲ. ನಮ್ಮ ತೇಜೋವಧೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಶಾಸಕರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಉರುಳಿಲ್ಲ. ತಪ್ಪಿತಸ್ಥರಾಗಿದ್ದರೆ ಬೇಕಾದ್ರೆ ಅವ್ರು ಸಿಕ್ಕಾಕೊಂಡ್ರೆ ಬೇಕಾದ್ರೆ ಯಾರು ಕೇಸ್ ಹಾಕಲಿ. ಈಗ ಎನ್ಕ್ವೈರಿ ಒಂದು ಆಲ್ರೆಡಿ ನಡೀತಾ ಇದೆ. ನಡೆಯೋದ್ರಾಗೆ ಇಡೀ ಈ ಥರ ಎಲ್ಲ ರೈಡ್ ಮಾಡೋದು ನೋಡಿದ್ರೆ ಇವು BJP ಸರ್ಕಾರದ ಬ್ಯಾಕ್ಗ್ರೌಂಡ್ ಇದೆ. ಇದಕ್ಕೆ ಯಾರೋ ಮುಖ್ಯವಾದಂಥ ಲೀಡರ್ಗಳು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ MLAಗಳ ಮೇಲೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರಲಿ ಅಂತ ತೇಜೋವಧೆ ಮಾಡ್ತಾ ಇದ್ದಾರೆ. ಚುನಾವಣೆ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಎನ್ಕ್ವೈರಿ ಆಗ್ತಾ ಇತ್ತಲ್ಲ. ನಾಯಕಂದ್ರಿಗೆ ಅರೆಸ್ಟ್ ಮಾಡಿದ್ರು, ಮೇಲೆ ಬಿಟ್ಟಿದ್ದಾರೆ, ಎನ್ಕ್ವೈರಿ ಆಗ್ತಾ. ಅದ್ರ ಮೇಲೆ ಬಹಿರಂಗ ಯಾಕೆ ಆಗ್ತಾ ಇದೆ? ಯಾರು ಅಕಸ್ಮಾತ್ ದುಡ್ಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನ ಜೈಲಿಗೆ ಕಳಿಸಿ ಯಾರು ಬೇಡ ಅಂತಾರೆ? ಏನು ಮುಜುಗರ ಆಗಲ್ಲ. ಇದು ಅವಾಗ BJP ಸರ್ಕಾರ ಬಂದಾಗಿದ್ದ, ನಮ್ಮ ಸರ್ಕಾರ ಇಲ್ಲಿ ಬಂದಾಗಿದ್ದ, ಕಾಂಗ್ರೆಸ್ ನಾಯಕರ ಮೇಲೆ ರೈಡ್ಗಳು ನಡೀತಾನೆ ಇದೆ. ಭಾಳ ಜನ ನೋಡ್ತಾ ಇದ್ರಿ ನೀವೆಲ್ಲನೂ. ದೇಶದೊಳಗೆ ಯಾರ್ಯಾರು BJPಗೆ ಎಗೇನಿಸ್ಟ್ ಇದ್ದಾರೆ, ಯಾರು ಬಲಿಷ್ಠವಾಗಿದ್ದಾರೆ ಅವ್ರ ಮೇಲೆ ರೈಡ್ ನಡೀತಾನೆ ಇದೆ. ಆದ್ದರಿಂದ ಇದು ಭಾಳ ಪಕ್ಷಾತೀತವಾಗಿ ನಾವೆಲ್ಲ ಖಂಡಿಸ್ತೀವಿ. ಇದು ಮಾಡಬಾರ್ದು. BJP ಸರ್ಕಾರ ಇದೆಲ್ಲ ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೋದು.